ಅದಕ್ಕೆ ಬ್ರಹ್ಮನು ತನ್ನ ತಾಯಿ ದುರ್ಗೆಗೆ ಕೇಳುತ್ತಾನೆ, ಮಾತೆ, ನಾನು ವೇದಗಳನ್ನು ಓದಿದಾಗ ಮತ್ತು ನಿಮ್ಮ ಅನುಭವವನ್ನು ಕೇಳಿದ ಮೇಲೆ ಹಾಗೂ ನಾನು ಅಭ್ಯಾಸ ಮಾಡಿದಾಗ ಆಗಿರುವ ಅನುಭವದಲ್ಲಿ ಬಹಳ ವಿರೋಧಾಭಾಸವಿದೆ. ಅದಂತೂ ಬೇರೆಯೇ ಜ್ಞಾನವಾಗಿದೆ ಮತ್ತು ನಮ್ಮ ಅನುಭವವು ಅದಕ್ಕೆ ವಿಪರೀತವಾಗಿದೆ. ಏಕೆಂದರೆ ದುರ್ಗೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾನೆ ಈ ಕಾಲ ಭಗವಂತನು. ಏಕೆಂದರೆ ಇವನ ಪತ್ನಿಯಾಗಿದ್ದಾಳೆ ಬ್ರಹ್ಮನದ್ದು. ಇವಳಿಗೆ ಆದೇಶವಿದೆ ಏನೆಂದರೆ ಆ ಪರಮಾತ್ಮನ ವಾಸ್ತವಿಕ ಮಾಹಿತಿ ಎಂದಿಗೂ ಹೇಳಬಾರದೆಂದು. ಹಾಗಾಗಿ ಇವಳು ಸಹ ತನ್ನ ಮಕ್ಕಳಿಗೆ ವಾಸ್ತವಿಕ ಜ್ಞಾನವನ್ನು ಹೇಳದೆ ಇವನ ಮಹಿಮೆಯನ್ನೇ ಹೇಳುತ್ತಾಳೆ. ಅವನಂತೂ ನಿರಾಕಾರನು, ಎದುರಿಗೆ ಬರುವುದಿಲ್ಲ, ಯಾವ ಕಾಲಕ್ಕೂ ಕಾಣುವುದಿಲ್ಲ ಮತ್ತು ವೇದಗಳಲ್ಲಿ ಪರಮಾತ್ಮನನ್ನು ನರ ಆಕಾರನೆಂದು ಬರೆದಿದೆ, ಶರೀರನೆಂದು ಬರೆದಿದೆ ಮತ್ತು ಕುಳಿತಿದ್ದಾನೆ ಮೇಲಿನ ಲೋಕದಲ್ಲಿ ರಾಜನು ವಿರಾಜಮಾನನಾಗಿರುವಂತೆ. ಸಿಂಹಾಸನದ ಮೇಲೆ ತಲೆಯ ಮೇಲೆ ಕಿರೀಟವಿರುತ್ತದೆ. ಪರಮಾತ್ಮನ ತಲೆಯ ಮೇಲೆ ಕಿರೀಟವಿದೆ, ಬಿಳಿ ಬಣ್ಣದ್ದು. ಹಾಗೂ ಮಾಲೀಕನ ಮೇಲೊಂದು ಛತ್ರಿ ಇದೆ, ಬಹಳ ಪ್ರಕಾಶವಿದೆ ಅದರಲ್ಲಿ. ಹೇಗೆ ಇಲ್ಲಿ ಫಳಫಳ ಹೊಳೆಯುತ್ತಿದೆಯೋ ಇದೇ ರೀತಿ ಆ ಪರಮಾತ್ಮನ ಕಿರೀಟ ಮತ್ತು ಛತ್ರಿಯೊಳಗೆ ಪ್ರಕಾಶವು ಹೊಳೆಯುತ್ತಿದೆ ಮತ್ತು ಕಂಚಿನ ಬಣ್ಣದಲ್ಲಿ ಪರಿವರ್ತನೆಯಾಗುತ್ತದೆ. ಒಮ್ಮೆ ವೈಟ್ ಪೂರ್ತಿ ಬಿಳಿ ಬಣ್ಣದ್ದಾಗುತ್ತದೆ. ಈ ರೀತಿ ಪರಮಾತ್ಮನ ಸ್ಥಿತಿ ಇದೆ ಮತ್ತು ವೇದಗಳು ಸಹ ಇದನ್ನೇ ಹೇಳುತ್ತವೆ.